ಕಂತೆ ಕಂತೆ ನೋಟು ತೋರಿಸಿ ಅಮಾಯಕರಿಗೆ ವಂಚನೆ ಮಾಡಿದಂಥ ಪ್ರಕರಣ ಇದು. ಲಕ್ಷದ ಆಸೆ ತೋರಿಸಿ ಮೋಸ ಮಾಡುವಂಥವ್ರು ಇರ್ತಾರೆ, ಹುಷಾರ್. ಹಣದ ವಿಡಿಯೋ ಕಳಿಸೋದು, ಸುಳ್ಳು ಹೇಳೋದು, ಆನಂತರ ನಂಬಿಸೋದು, ಟ್ರೇಡಿಂಗ್ ಹೆಸರಿನಲ್ಲಿ ಅಮಾಯಕ ಜನರಿಗೆ ಮಹಾ ಮೋಸ. ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ ಠಾಣಾ ವ್ಯಾಪ್ತಿಯಲ್ಲಿ ಇಂಥದ್ದೊಬ್ಬ ವಂಚಕ ಹುಟ್ಕೊಂಡಿದ್ದಾನೆ. ಅಮಾಯಕರಿಗೆ ಮೋಸ ಮಾಡೋದೇ ಇವನ ಖತರ್ನಾಕ್ ಕೆಲಸ. ಗುಣನಿಧಿ ಎಂಬುವರ ದೂರಿನ ಮೇರೆಗೆ FIR ದಾಖಲಾಗಿದೆ. ಒಟ್ಟು 15,15,000 ರೂಪಾಯಿ ಹೂಡಿಕೆ ಮಾಡಿಸಿ ಮೋಸ ಮಾಡಿದ್ದಾನೆ. ಕಿಶನ್ ವಿರುದ್ಧ ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳ ಮೂಲಕ ಇನ್ವೆಸ್ಟ್ ಮಾಡಿಸ್ತೀವಿ ಅಂತ ಹೇಳಿ ಶೇರ್ ಮಾರ್ಕೆಟಲ್ಲಿ ಹಣವನ್ನು ಹೂಡಿಕೆ ಮಾಡುವಂತೆ ಪ್ರಚೋದನೆ ಕೊಟ್ಟು ಆನಂತರದಲ್ಲಿ ಹಣವನ್ನು ಲಪಟಾಯಿಸುವಂಥ ಬಹಳ ದೊಡ್ಡ ಗ್ಯಾಂಗ್ ವರ್ಕ್ ಮಾಡ್ತಾ ಇದೆ. ಅನೇಕರು ಕೂಡ ಈವರೆಗೆ ಮೋಸ ಹೋದಂಥವರಿದ್ದಾರೆ. ಆದರೂ ಕೂಡ ಪದೇ ಪದೇ ಮೋಸ ಹೋಗುವಂಥ ಜನಗಳ ಸಂಖ್ಯೆ ರಿಪೀಟ್ ಆಗ್ತಾ ಇದೆ. ಇಲ್ಲಿಯೂ ಕೂಡ ಗುಣನಿಧಿ ಎಂಬುವರು 15,15,000 ರೂಪಾಯಿಯನ್ನು ಹೂಡಿಕೆ ಮಾಡಿ ಮೋಸ ಹೋಗಿದ್ದಾರೆ. ಇಲ್ಲಿ ಕಿಶನ್ ಎಂಬ ವ್ಯಕ್ತಿ ಈಗೇನು ತೋರಿಸ್ತಾ ಇದ್ದೀವಿ, ಇವನೇ ಆ ವಂಚಕ. 15,15,000 ರೂಪಾಯಿಯನ್ನು ಹೂಡಿಕೆ ಮಾಡಿಸಿ ಮೋಸ ಮಾಡಿದ್ದಾನಂತೆ. ಕೇವಲ ಈತನಿಗೆ ಮಾತ್ರ ಹೀಗೆ ಮಾಡಿದ್ದಾನ ಅಥವಾ ಈತ ಅನೇಕರಿಗೂ ಕೂಡ ಇಂಥದ್ದೇ ಕೆಲಸ ಮಾಡಿದ್ದಾನ ಗೊತ್ತಿಲ್ಲ. ಸದ್ಯಕ್ಕಂತೂ ಈತನ ವಿರುದ್ಧ ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲೋನ್ಗಾಗಿ ವೆಂಕಟೇಶ್ನನ್ನ ಸಂಪರ್ಕ ಮಾಡಲಿಕ್ಕೆ ತಿಳಿಸಿದ್ದ ಕಿಶನ್, ಬ್ರೋಕರ್ ವೆಂಕಟೇಶ್ ಸಂಪರ್ಕ ಈ ದೂರುದಾರ ಮಾಡಿದ್ದ. ಎಲ್ಲ ದಾಖಲೆಗಳನ್ನು ಪಡೆದು ಬ್ಯಾಂಕಿನಿಂದ ಲೋನ್ ಮಂಜೂರು ಮಾಡ್ತೀವಿ ಅಂತ ಹೇಳಿ ಹಣವನ್ನು RTGS ಮೂಲಕ ತನ್ನ ಅಕೌಂಟ್ಗೆ ವರ್ಗಾವಣೆ ಮಾಡಿಕೊಂಡಿದ್ದ ಕಿಶನ್ ಲೋನ್ EMI ನಾನೇ ಪಾವತಿ ಮಾಡ್ತೀನಿ ಅಂತ ನಂಬಿಸಿಬಿಟ್ಟಿದ್ದ. ಅದರಂತೆ ಮೊದಲ 5-6 ತಿಂಗಳು EMI ಪಾವತಿ ಮಾಡಿದ್ದ ಕಿಶನ್ ವರ್ಷದಲ್ಲಿ ಲೋನ್ ಕ್ಲಿಯರ್ ಮಾಡಿ ಪ್ರಾಫಿಟ್ ಕೊಡ್ತೀವಿ ಅಂತ ಹೇಳಿ ಈಗ ಮೋಸ ಮಾಡಿದ್ದಾನಂತೆ. ನೂರಾರು ಜನರಿಗೆ ಇದೇ ರೀತಿ ವಂಚನೆ ಮಾಡಿ ಪರಾರಿಯಾಗಿದ್ದಾನೆ ಆತ. ಹಣ ಕಳೆದುಕೊಂಡವರು ಭಯದಿಂದ ದೂರು ಕೊಡಲಿಕ್ಕೆ ಹಿಂದೇಟಾಕಿದ್ದಾರೆ. ಹೀಗಾಗಿ ಉತ್ತರ ವಿಭಾಗದ DCP ಸೈದುಲ್ ಅಡಾವತ್ ಅವರಿಂದ ಮನವಿ, ಈಗ DCPನೇ ಮನವಿ ಮಾಡಿಕೊಂಡಿದ್ದಾರೆ. ಯಾರಾದರೂ ಇವನಿಂದ ವಂಚನೆಗೊಳಗಾಗಿದ್ದಾರೆ ಬಂದು ದೂರು ಕೊಡಿ ಅಂತ ಹೇಳಿ ವಂಚನೆಗೊಳಗಾದವರು ದೂರು ನೀಡುವಂತೆ DCP ಮನವಿ ಮಾಡಿದ್ದಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕಂತೆ ಹಣವನ್ನು 500 ರೂಪೀಸ್ 500 ರೂಪಾಯಿಯ ನೋಟುಗಳನ್ನು ಆ ಕಂತೆಯನ್ನು ಜೋಡಿಸಿಟ್ಟು ಜೊತೆಗೆ ಯಾವುದೋ ಒಂದು ಬ್ರ್ಯಾಂಡೆಡ್ ವಾಚನ್ನು ಅಲ್ಲಿಟ್ಟು ಅದರ ಪಕ್ಕದಲ್ಲಿ 2,000 ರೂಪಾಯಿ ನೋಟುಗಳ ಕಂತೆಯನ್ನಿಟ್ಟು ಅದರ ಒಂದು ವಿಡಿಯೋವನ್ನು ಕೂಡ ಮಾಡಿಕೊಂಡು ನನ್ನ ಬಳಿ ಇಷ್ಟು ಹಣ ಇದೆ ಅಂತ ಹೇಳಿ ಜೊತೆಗಲ್ಲೊಂದು ನಂಬರ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ಅನೇಕ ರೀತಿಯ ಮೋಸ ಹೋಗೋರನ್ನು ನೋಡಿದ್ದೇವೆ. ನಿರಂತರವಾಗಿ ಅನೇಕ ಜನ ಈ ರೀತಿ ಮೋಸ ಮಾಡ್ತಾನೆ ಇರ್ತಾರೆ. ಆದರೂ ಕೂಡ ಈ ಕಿಶನ್ ಎಂಬ ವ್ಯಕ್ತಿ ಹೇಗೆ ಸುಲಭವಾಗಿ ತನ್ನ ಬುಟ್ಟಿಗೆ ಹಾಕೊಳ್ತಿದ್ದ ಅಂತ ದಶರಥ್ ಏನಂತ ಹೇಳಿದ್ರೆ, ಪದೇ ಪದೇ ಈ ರೀತಿಯಾಗಿ ಎಜುಕೇಟೆಡ್ಸೇ ಮೋಸ ಹೋಗ್ತಿರುವಂತದ್ದು ಒಂದು ಕಡೆ ದುರಂತ. ಲೋನ್ ಆತನ ಸಂಪೂರ್ಣವಾದ ದಾಖಲಾತಿಗಳನ್ನ ಕೊಟ್ಟು ಲೋನ್ ಅನ್ನು ತೆಗೆದುಕೊಂಡು ಬೇರೊಬ್ರು ನಾನೇ EMI ಕಟ್ತೀನಿ ಅಂತ ಹೇಳಿದಾಗ ಆತ
ಅದಕ್ಕೆ ಒಪ್ಕೊಂಡಿರುವಂತದ್ದು. ಇದೆಲ್ಲವೂ ಕೂಡ ಹೆಚ್ಚಿನ ಬಡ್ಡಿ ಹಣದ ಆಸೆ ಏನಿರುತ್ತೆ, ಪರ್ಸೆಂಟೇಜ್ ಜಾಸ್ತಿ ಏನು ಕೊಡ್ತೀವಿ ಅಂತ ಹೇಳಿದ್ರೆ ಈ ಆಸೆಗೆ ಬಿದ್ದು ಈ ರೀತಿಯಾಗಿ ಮಾಡುವಂತದ್ದು. ಮತ್ತೆ ಟ್ರೇಡಿಂಗ್ ಅನ್ನ ಮಾಡ್ತೀವಿ ಅನ್ನೋ ಹೆಸರಿನಲ್ಲಿ ಇವರೊಂದಿಷ್ಟು ವಂಚನೆಯನ್ನ ಮಾಡುವಂತದ್ದು. ಇಲ್ಲಿ ಕಿಶನ್ ಗುಣನಿಧಿ ಏನು ಕಂಪ್ಲೇಂಟ್ ಇದ್ದಾರೆ ಅವ್ರಿಗೂ ಕೂಡ ಹಾಗೆ ಮಾಡಿರುವಂತದ್ದು. ಗುಣನಿಧಿ ಕಂಪ್ಲೇಂಟ್ ದೂರುದಾರ ಇದ್ದಾನೆ, ಅವನಿಗೆ ಏನು ಗೌತಮ್ ಬೆಂಬಾತನಿಂದ ಆತನ ಗೆಳೆಯನಿಂದ ಈತ ಒಂದು ಟೆಂಪಲ್ ನಲ್ಲಿ ಪರಿಚಯ ಆಗ್ತಾನೆ ಕಿಶನ್. ಅಲ್ಲಿ ಪರಿಚಯ ಆಗಿ ಈ ರೀತಿಯಾಗಿ ಹಣವನ್ನ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಒಂದಿಷ್ಟು ಕಮಿಷನ್ ಹಣವನ್ನ ಹೆಚ್ಚಾಗಿ ಕೊಡುವುದಾಗಿ ಅವ್ರಿಗೆ ಒಪ್ಪಿಸುವಂತದ್ದು, ನಂಬಿಸುವಂತದ್ದು ಮೊದಲು ಆರಂಭದಲ್ಲಿ. ಅದನ್ನ ನಂಬಿದಂತ ಸಂದರ್ಭದಲ್ಲಿ ಬೇರೆ ಬೇರೆ ಲೋನ್ಗಳಲ್ಲಿ ಆತನ ಮೇಲೆ ಸುಮಾರು 15 ಲಕ್ಷಕ್ಕೂ ಹೆಚ್ಚಿನ ಹಣವನ್ನ ಆತ ಒಂದು ಲೋನ್ ಮಾಡಿಸ್ಕೊಳ್ತಾನೆ. ಲೋನ್ ಅನ್ನ ಮಾಡಿಸ್ಕೊಂಡು 2-3 EMI ಗಳನ್ನು ಕಟ್ಟುವಂತದ್ದು, ನಂತರ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಎಸ್ಕೇಪ್ ಆಗಿರುವಂತದ್ದು. ಸೊ ಇದು ಒಂದ್ ಕಡೆ. ಆದ್ರೆ ಇನ್ನೊಂದು ಕಡೆ ಆತ ಕಂತೆ ನೋಟ್ಗಳನ್ನ ಇಟ್ಟಿರುವಂತದ್ದು. ಅಲ್ಲಿ ಬ್ಯಾನ್ ಆಗಿರುವಂತ 2000 ರೂಪೀಸ್ ನೋಟ್ಗಳನ್ನು ಕೂಡ ಇಟ್ಟಿರುವಂತದ್ದು. ಇದನ್ನ ನೋಡಿ ಜನ ಮೋಸ ಹೋಗ್ತಾ ಇರುವಂತದ್ದು ನಿಜಕ್ಕೂ ದುರಂತ. ಸೊ ಈತನಿಂದ ಸಾಕಷ್ಟು ಜನ ಈಗಾಗಲೇ ಮೋಸ ಹೋಗಿರೋದ್ರೆ ಅವರೆಲ್ಲ ಬಂದು ದೂರು ಕೊಡ್ಲಿ ಅಂತ ಹೇಳಿ ಹಿರಿಯ ಅಧಿಕಾರಿಗಳು ಕೂಡ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮಲ್ಲ ಮಾಹಿತಿಗೆ.